ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಮೋಡಸ್ ಆಫ್ ಆಪರೆಂಡಿ ಅಂದರೆ ಇವ್ರು ಯಾವ ರೀತಿ ಷಡ್ಯಂತ್ರವನ್ನು ಮಾಡಿದ್ರು ಅನ್ನೋದರ ಡೀಟೇಲ್ಸನ್ನು ನಾವು ಕೊಡ್ತಾ ಇದ್ವಿ. ಮುಂದುವರೆದ ಭಾಗವಾಗಿ ಎಲ್ರಿಗೂ ಇರೋ ಪ್ರಶ್ನೆ, ದುಬೈನಲ್ಲಿ ಯಾರು ಹೇಗೆ ಯಾವಾಗ ಚಿನ್ನವನ್ನು ಕೊಟ್ಟರು ಅಂತ. ಸೊ ಆ ಪ್ರಶ್ನೆಗೂ ಕೂಡ ಡೀಟೇಲ್ಸ್ ಸಿಕ್ಕಿದೆ. ರನ್ಯಾ ತಗ್ಲಾಕೊಂಡಿರುವಂತಹ ರನ್ಯಾ ಏನು ಹೇಳಿಕೆಯನ್ನು ಕೊಟ್ಟಿದ್ದಾಳೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ರನ್ಯಾ ರಾವ್ ಚಿನ್ನ ತರೋದಕ್ಕೆ ಹೋಗಿತ್ತು ಯಾವ ಡೇಟ್ನಲ್ಲಿ? ದುಬೈನಲ್ಲಿ ರನ್ಯಾಗೆ ಚಿನ್ನ ಕೊಟ್ಟಿದ್ದು ಯಾರು? ಚಿನ್ನವನ್ನ ಯಾವ ಟೈಮ್ನಲ್ಲಿ ಆಕೆ ಮೈ ತುಂಬ ಅಂಟಿಸ್ಕೊಂಡಿದ್ಲು, ಆ ಕ್ರೇಪ್ ಬ್ಯಾಂಡೇಜ್ ಎಲ್ಲ ಸುತ್ತಕೊಂಡಿದ್ಲು, ಎಲ್ಲಿ ಮಾಡ್ಕೊಂಡಿತ್ತು, ಜಾಗ ಯಾವುದದು, ಆಮೇಲೆ ಏನಂತ ಇನ್ಸ್ಟ್ರಕ್ಷನ್ ಕೊಟ್ಟರು? ನಾವು ಹೇಳಿದ್ವಿ ಡಿಟ್ಟೋ ಈಕೆ ಒಂದು ಡೆಲಿವರಿ ಗರ್ಲ್ ರೀತಿಯಲ್ಲಿ ವರ್ತಿಸಿದ್ದಾಳೆ, ಗೋಲ್ಡ್ ಡೆಲಿವರಿ ಗರ್ಲ್ ರೀತಿಯಲ್ಲಿ ವರ್ತಿಸಿದ್ದಾಳೆ ಅಂತ. ಸೊ ಯಾರ್ಯಾರು ಕೊಟ್ಟರು, ಯಾವ್ಯಾವ ಥರದ ಇನ್ಸ್ಟ್ರಕ್ಷನ್ಸನ್ನ ಈಕೆ ಫಾಲೋ ಮಾಡಿದ್ಲು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ಸೊ ರನ್ಯಾನೇ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ನಲ್ಲಿ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ, ಅಂದರೆ ಒಂದು ಹೊಸ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ. ಆ ಕ್ಯಾರೆಕ್ಟರ್ ಮೂಲಕ ಇವಳಿಗೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಸಿಗುತ್ತೆ. ಆ ಇನ್ಸ್ಟ್ರಕ್ಷನ್ಸನ್ನು ಚಾಚು ತಪ್ಪದೆ ಈಕೆ ಫಾಲೋ ಮಾಡ್ತಾಳೆ. ಈಕೆನೇ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಪ್ರಕಾರ ಈಕೆ ಈ ದಂಧೆಯಲ್ಲಿ ಎಷ್ಟು ಮಟ್ಟಿಗೆ ಪಳಗಿದ್ಲು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗುತ್ತೆ. ನೋಡಿ, ಅಲ್ಲಿ ನಾವು ಕೆಲವು ಇಡೀ ಪ್ರತಿಯಲ್ಲಿ ಹೈಲೈಟ್ ಪಾಯಿಂಟ್ಸ್ ಯಾವ್ದ್ಯಾವುದು ಅನ್ನೋದನ್ನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಆಕೆಯ ಕನ್ಫೆಷನಲ್ ಸ್ಟೇಟ್ಮೆಂಟಲ್ಲಿ ಏನೇನು ಹೇಳಿದ್ದಾಳೆ ಅಂತ. ಮಾರ್ಚ್ 1ನೇ ತಾರೀಕು ನನಗೆ ವಿದೇಶಿ ನಂಬರ್ನಿಂದ ಕಾಲ್ ಬಂತು, ವಿದೇಶಿ ನಂಬರ್ನಿಂದ ಇಂಟರ್ನ್ಯಾಷನಲ್ ನಂಬರ್ನಿಂದ ಒಂದು ಕಾಲ್ ಬಂತು. ಚಿನ್ನ ತಂದು ಡೆಲಿವರಿ ಮಾಡಬೇಕು ಅಂತ ಸೂಚನೆ ಕೊಟ್ಟರು. ಡೆಲಿವರಿ ಗರ್ಲ್ಗೆ ಡೆಲಿವರಿ ವಿಚಾರದ ಬಗ್ಗೆ ಇನ್ಫಾರ್ಮೇಷನ್ ಬಂತಂತೆ. ಮಾರ್ಚ್ 1ನೇ ತಾರೀಕು ಟಿಕೆಟ್ ಬುಕ್ ಮಾಡಿಕೊಂಡು ಇಮಿಡಿಯೇಟ್ ಆಗಿ ಟಿಕೆಟ್ ಬುಕ್ ಮಾಡಿಕೊಂಡು 2ನೇ ತಾರೀಕೆ ನಾನು ದುಬೈಗೆ ಹೋದೆ ಅನ್ನೋದನ್ನ ಆಕೆ ಹೇಳ್ತಾಳೆ. ದುಬೈ ಟರ್ಮಿನಲ್ 3A ಗೇಟ್ ಬಳಿ ನನಗೆ ಬರೋದಕ್ಕೆ ಆ ಕಡೆಯಿಂದ ಯಾರು ಕಾಲ್ ಮಾಡಿದ್ರಲ್ಲ ಅವರು ಸೂಚಿಸಿದ್ರು. 6 ಅಡಿ ಎತ್ತರದ ವ್ಯಕ್ತಿ ನನ್ನ ಬಳಿ ಬಂದು 2 ಬಾಕ್ಸನ್ನು ಕೊಟ್ಟ. ಆ ವ್ಯಕ್ತಿ ಯಾರು ಏನು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ, ಮುಂದಿನ ಹಂತದಲ್ಲಿ ನಾವು ಹೇಳ್ತೀವಿ ನಿಮಗೆ. ಬಟ್ ಆತನ ಹೈಟ್ ಎಷ್ಟಿತ್ತು, ನೋಡೋದಕ್ಕೆ ಹೇಗಿದ್ದ ಅಂತೆಲ್ಲ ಕೇಳಿದಾಗ ಈಕೆ ಕೊಟ್ಟಿರುವಂತಹ ಉತ್ತರ, ಆತ ಒಂದು 6 ಫೀಟ್ ಇದ್ದ, 2 ಬಾಕ್ಸ್ ಅಂತಂದ ಕೈಯಲ್ಲಿ. ನಾನು ಆ ಬಾಕ್ಸ್ನ ಇಮಿಡಿಯೇಟಾಗಿ ತೆಗೆದುಕೊಂಡು ವಾಶ್ರೂಮ್ಗೆ ಹೋದೆ. ಏರ್ಪೋರ್ಟ್ನಲ್ಲಿ ವಾಶ್ರೂಮ್ಸ್ ಇರುತ್ತಲ್ಲ, ಆ ವಾಶ್ರೂಮ್ಗೆ ಹೋದೆ ನಾನು ಅನ್ನೋದನ್ನು ಆಕೆ ಹೇಳ್ತಾಳೆ. 2 ಬಾಕ್ಸ್ನಲ್ಲಿ 17 ಬಾರ್ ಚಿನ್ನ ಇತ್ತು, ಅಂದರೆ ಚಿನ್ನದ ಗಟ್ಟಿ. ಬೇಸಿಕಲಿ 17 ಬಾರ್ ಚಿನ್ನದ ಗಟ್ಟಿಗಳಿದ್ವು. ಕ್ರೇಪ್ ಬ್ಯಾಂಡೇಜ್ ಮತ್ತು ಟಿಶ್ಯೂವನ್ನು ಬಳಸಿ ನಾನು ಮೈ ತುಂಬ ಇಮಿಡಿಯೇಟಾಗಿ ಚಿನ್ನವನ್ನು ತುಂಬಿಕೊಂಡೆ, ಅಂದರೆ ಸುತ್ತಕೊಂಡೆ, ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಸೇಫ್ ಆಗಿ ಅದನ್ನು ಅಲ್ಲಿಂದ ತರುವಂತಹ ವ್ಯವಸ್ಥೆ ಮಾಡಿಕೊಂಡೆ ಅನ್ನೋದನ್ನ ಹೇಳಿದ್ದಾಳೆ. ಮತ್ತು ಬೆಂಗಳೂರು ಏರ್ಪೋರ್ಟ್ ಟೋಲ್ ಹತ್ರ ಒಂದು ಸರ್ವಿಸ್ ರಸ್ತೆ ಬರುತ್ತಲ್ಲ, ಆ ಸರ್ವಿಸ್ ರಸ್ತೆಗೆ ಹೋಗಿ ಇದನ್ನು ಡೆಲಿವರಿ ಮಾಡಬೇಕು, ಅದೇ ಡೆಲಿವರಿ ಡೆಸ್ಟಿನೇಷನ್ ಅಂತ ಹೇಳಿದ್ರಂತೆ. ಸರ್ವಿಸ್ ರಸ್ತೆಯಲ್ಲಿ ಆಟೋ ರಿಕ್ಷಾ ಒಂದು ನಿಂತಿರುತ್ತೆ ಅಂತ ಈಕೆಗೆ ಡೆಲಿವರಿ ಮಾಡೋ ಸಂದರ್ಭದಲ್ಲಿ ಇದ್ದಂತಹ ವ್ಯಕ್ತಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾನಂತೆ. ಸೊ ಆ ಡೆಲಿವರಿ ಪಾಯಿಂಟಿಗೆ ಗೊತ್ತಾಗಿರುತ್ತೆ ಮತ್ತು ಚಿನ್ನ ಸಿಗ್ತಾ ಇದ್ದ ಹಾಗೇನೆ ಆಕೆ ಅದನ್ನ ಮೈ ತುಂಬ ಸುತ್ತಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮುಂದುವರೆದು ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಸಿಬಿಐನ ಎಫ್ಐಆರ್ನ ಎಕ್ಸ್ಕ್ಲೂಸಿವ್ ಪ್ರತಿ ಲಭ್ಯವಾಗಿರುವಂತಹದ್ದು. ಡಿಆರ್ಐ ಹೆಚ್ಚುವರಿ ನಿರ್ದೇಶಕ ಅಭಿಷೇಕ್ ಚಂದ್ರಗುಪ್ತ ದೂರಿನ ಅನ್ವಯ ಈ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿಕೊಂಡಿದೆ. ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ರನ್ಯಾ ರಾವ್ ವಿರುದ್ಧ ಈಗಾಗಲೇ ಡಿಆರ್ಐ ಇನ್ವೆಸ್ಟಿಗೇಷನ್ ಅನ್ನು ನಡೆಸಿರುವಂತಹದ್ದು. ಡಿಆರ್ಐನಲ್ಲಿ ಹೆಚ್ಚುವರಿ ನಿರ್ದೇಶಕ ಅಭಿಷೇಕ್ ಚಂದ್ರಗುಪ್ತ ದೂರನ್ನು ಕೊಟ್ಟಿದ್ದಾರೆ. ಅದೇ ದೂರನ್ನು ಆಧರಿಸಿ ಈಗ ಎಫ್ಐಆರ್ ದಾಖಲಾಗಿದೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಲ್ಲಿ. ಆ ಎಫ್ಐಆರ್ನ ಪ್ರತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಈ ಪ್ರಕರಣದಲ್ಲಿ ಸಿಬಿಐ ಕೂಡ ಎಂಟ್ರಿ ಆಗಿರುವಂತಹದ್ದು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ಈಗ ರಿಜಿಸ್ಟರ್ ಆಗಿದೆ. ಈ ಎಫ್ಐಆರ್ನ ಪ್ರತಿಯನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈಗ ಮತ್ತೊಂದು ಸಂಕಷ್ಟ ನಟಿ ರನ್ಯಾಗೆ ತಗಲಿರುವಂತಹದ್ದು. ಡಿಆರ್ಐ ಇನ್ವೆಸ್ಟಿಗೇಷನ್ ನಲ್ಲಿ ಹಲವು ವಿಚಾರಗಳು ಗೊತ್ತಾಗಿತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈಗ ಸಿಬಿಐ ಎಫ್ಐಆರ್ ರಿಜಿಸ್ಟರ್ ಮಾಡಿಕೊಂಡಿರುವಂತಹದ್ದು, ಈ ಎಫ್ಐಆರ್ನ ಪ್ರತಿಯಲ್ಲಿ ಏನೆಲ್ಲ ಇದೆ, ಯಾವೆಲ್ಲ ಅಂಶಗಳನ್ನು ಉಲ್ಲೇಖಿಸಿದೆ ಅಂತ ಹೇಳಿ.
ಪ್ರೇಮ್, ಖಂಡಿತ. ಯಾಕೆಂದ್ರೆ ಈಗಾಗಲೇ ಸಿಬಿಐ ತನಿಖೆನ ನಡೀತಾ ಇದೆ, ತನಿಖೆನ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇತ್ತು. ಈಗ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, DRIನ ಹೆಚ್ಚುವರಿ ನಿರ್ದೇಶಕರಂತ ಅಭಿಷೇಕ್ ಗುಪ್ತಾ ಏನಿದ್ರು, ಅವರು ಕೊಟ್ಟಂತ ಕಂಪ್ಲೇಂಟ್ನ ಮೇಲೆ ಸಿಬಿಐ ತನ್ನ FIR ಅನ್ನ ದಾಖಲನ ಮಾಡ್ಕೊಂಡಿರುವಂಥದ್ದು. FIR ಪ್ರತಿ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅದರಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಏನಂದ್ರೆ ಮಾರ್ಚ್ 3ನೇ ತಾರೀಕು ಮತ್ತು 4ನೇ ತಾರೀಕು ತಮ್ಮ ಬಳಿಯಲ್ಲಿ ವಶಕ್ಕೆ ಪಡೆದುಕೊಂಡಂತ ಒಂದು ಚಿನ್ನದ ಗಟ್ಟಿಗಳೇನಿತ್ತು, 17 ಚಿನ್ನದ ಗಟ್ಟಿಗಳೇನಿತ್ತು, 14 kg ಆ ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಕಸ್ಟಮ್ಸ್ನ ಅಧಿಕಾರಿಗಳು ಕೂಡ ಪಾತ್ರವನ್ನು ವಹಿಸಿರುವಂತಹ ಸಾಧ್ಯತೆಗಳಿದ್ದಾವೆ. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣದ ವಿರುದ್ಧ ತನಿಖೆಯನ್ನು ನಡೆಸಬೇಕು ಅಂತೇಳಿ ಒಂದು DRIನ ಅಧಿಕಾರಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಕಂಪ್ಲೇಂಟ್ ಅನ್ನು ಆಧರಿಸಿ ಸಿಬಿಐನಲ್ಲಿ ಒಂದು FIR ಅನ್ನು ಕೂಡ ದಾಖಲನ ಮಾಡ್ಕೊಂಡಿರುತ್ತದೆ. ಆ FIR ನಲ್ಲಿ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ, ಮುಂಬೈ ಮತ್ತು ಬೆಂಗಳೂರಿನಲ್ಲಿ ಈ ರೀತಿಯ ಸ್ಮಗ್ಲಿಂಗ್ ರಾಕೆಟ್ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಅಂತೇಳಿ ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶವನ್ನು ಕೂಡ ಹೇಳಿರುವಂಥದ್ದು, ಇದರಲ್ಲಿ ಪಬ್ಲಿಕ್ ಸರ್ವೆಂಟ್ ಅಂದ್ರೆ ಕಸ್ಟಮ್ಸ್ನ ಅಧಿಕಾರಿಗಳು, ಅಂದ್ರೆ ಸರ್ಕಾರಿ ಕೆಲಸವನ್ನು ಮಾಡುವಂಥ ಸರ್ಕಾರಿ ಅಧಿಕಾರಿಗಳು ಕೂಡ ಇದ್ದಾರೆ. ಜೊತೆಗೆ ಪ್ರೈವೇಟ್ ಪರ್ಸನ್ಸ್ ಅಂತಲೂ ಕೂಡ ತನ್ನ FIR ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇದರಲ್ಲಿ ಕಸ್ಟಮ್ಸ್ನ ಅಧಿಕಾರಿಗಳು ಜೊತೆಗೆ ಬೇರೆ ಬೇರೆಯ ಜಾಗದಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂಡ ಕೈ ಜೋಡಿಸಿರುವಂತಹ ಸಾಧ್ಯತೆಗಳಿದ್ದಾವೆ. ಯಾಕೆಂದ್ರೆ ಈಗಾಗಲೇ 4 ಜನ ಪ್ರೋಟೋಕಾಲ್ನ ಅಧಿಕಾರಿಗಳಿಗೆ ಒಂದು ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಯನ್ನ ಮಾಡಿದ್ದಾರೆ. ವಿಚಾರಣೆಯನ್ನ ಮಾಡುತ್ತ ಸಂದರ್ಭದಲ್ಲಿ ಅವರ ಹೇಳಿಕೆಗಳನ್ನ ದಾಖಲನ ಮಾಡ್ಕೊಂಡಿರುವಂಥದ್ದು. ಯಾಕೆಂದ್ರೆ ಧನುಷ್ ಅಂತೇಳಿ ಗುಪ್ತಚರ ಇಲಾಖೆಯ ಹೆಡ್ ಕಾನ್ಸ್ಟೇಬಲ್ ಇದ್ದ, ಆತನು ಕೂಡ ರಣ್ಯರಾವ್ ಅವರನ್ನ ಪಿಕ್ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಬಸವರಾಜ್ ಜೊತೆಯಲ್ಲಿ ಇದ್ದಂತವನು, ಆತನನ್ನ ಕರೆಸಿ ಈಗಾಗಲೇ DRDO ಕಚೇರಿಯಲ್ಲಿ ಅಂದ್ರೆ ಸಿಬಿಐ ಅಧಿಕಾರಿಗಳು ದೆಹಲಿಯ ಟೀಮ್ ಏನಿತ್ತು, ದೆಹಲಿಯ ಟೀಮ್ ಅಲ್ಲಿ ಉಳ್ಕೊಂಡಿದೆ, ಅಲ್ಲಿ ಆತನ ಹೇಳಿಕೆಗಳನ್ನ ಪಡ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಜೊತೆಗೆ ಬೇರೆ ಬೇರೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ, ಜೊತೆಗೆ ದಾಖಲಾತಿಗಳೇನು, ಆಕೆ ಮೊಬೈಲ್ ಅಲ್ಲಿ ಸಿಕ್ಕಂತ ಏನು ಡಾಕ್ಯುಮೆಂಟ್ಸ್ಗಳಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ಗಳಿರ್ಬೋದು ಮತ್ತು ಫೋಟೋ ಇರ್ಬೋದು, ಮತ್ತೆ ಆಕೆ ಲ್ಯಾಪ್ಟಾಪ್ ಅನ್ನು ಕೂಡ ತಮ್ಮ ವಶಕ್ಕೆ ಪಡೆದುಕೊಂಡಿದ್ರು DRI ಅಧಿಕಾರಿಗಳು. ಅದು ಕೂಡ ಈಗ ಸಿಬಿಐಗೆ ಹ್ಯಾಂಡ್ ಓವರ್ ಆಗಿರುವಂಥದ್ದು. ಅದರಲ್ಲಿ ಸಿಕ್ಕಂತ ಒಂದಷ್ಟು ಅಂಶಗಳೇನು, FSL ವರದಿಗಳು, ಇವೆಲ್ಲದ್ರ ಬಗ್ಗೆನೂ ಕೂಡ ಇಟ್ಕೊಂಡು ಈಗ ತನಿಖೆಯನ್ನ ಮುಂದುವರಿಸ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.